ರಾಯಭಾಗ ತಾಲೂಕಿನ ಕಣದಾಣ ಊರಿನಲ್ಲಿ ಶ್ರೀ ದುರ್ಗಾದೇವಿಯ ರೊಟ್ಟಿ ಬುತ್ತಿ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನಡೆದಿತ್ತು. ದುರ್ಗಾದೇವಿಯ ಜಾತ್ರೆಯ ದಿನಾಂಕ 26/3/2026ರಂದು ದುರ್ಗಾದೇವಿಯ ರೊಟ್ಟಿ ಬುತ್ತಿ ಜಾತ್ರೆಯು ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನದಿಂದ ಊರಿನ ಪ್ರಮುಖ ಬೀದಿಗಳಿಂದ ಶ್ರೀ ದುರ್ಗಾದೇವಿಯ ಗುಡಿಯವರೆಗೆ ಭವ್ಯ ಮೆರವಣಿಗೆಯಿಂದ ರೊಟ್ಟಿ ಬುಚ್ಚಿ ಜಾತ್ರೆಯು ನಡೆಯಿತು. ಈ ಸಮಯದಲ್ಲಿ 101 ಮುತ್ತೈದೆಯರಿಗೆ ಶ್ರೀರಾಮನ ಮಹಾರಾಜರಿಂದ ಉಡಿ ತುಂಬಲಾಯಿತು ಹಾಗೂ ರಾಮನ ಮಹಾರಾಜರು ದೇವಿಯ ಪವಾಡವನ್ನ ಹೇಳಿದ್ದಾರೆ. ಈ ಸಮಯದಲ್ಲಿ ಹನುಮಂತ ಮಾಂಗ, ರಾಮು ಮಾಂಗ, ಕರೆಪ್ಪ ಮಾಂಗ, ಬಸು ಸಿದ್ದಾಪುರ, ವಿಠ್ಠಲ ಮಾಂಗ, ಸಂಜು ಪೂಜಾರಿ, ಹುಲಿಕಾಂತೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ರಾಮಕೃಷ್ಣ ದಲ್ವಾಯಿ, ಲಕ್ಷ್ಮಣ್ ಮಾಂಗ, ಸಮಾಜ ಸೇವಕರಾದ ಆನಂದ್ ವಡ್ಡರ್ ಹಾಗೂ ಊರಿನ ಎಲ್ಲ ಗುರು ಹಿರಿಯರು ಉಪಸ್ಥಿತರಿದ್ದರು. ರಿಪೋರ್ಟ್ ಮಂಜುನಾಥ್ ಮಾಂಗ, NPS TV 4 ರಾಯಭಾಗ. ನಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾರು. ರಥಸ್ಮರಣೀಯರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶಿವ ಶರಣರನ್ನ ನನ್ನ ಅನುಮಣದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಹಾಗೂ ನನ್ನ ಆರಾಧ್ಯ ದೇವತೆಗಳಾದ ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ತಾಯಿಯ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ದಿವಸ ಹೆಮ್ಮೆಯ ದುರ್ಗಾದೇವಿಯ ಜಾತ್ರೆಗೆ ತಾವೆಲ್ಲರೂ ಬಂದಿರಿ. ಯಾರ್ಯಾರು ಉಡಿ ತುಂಬಿಕೊಂಡು ಇವತ್ತಿನ ದಿವಸ ದುರ್ಗಾದೇವಿಯ ಜಾತ್ರೆಯನ್ನು ಮಾಡಬೇಕು ಅಂದ್ಕೊಂಡು ಎಲ್ಲರೂ ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ಇಲ್ಲಿ ಉಡಿ ತುಂಬಿಕೊಳ್ಳಕ್ಕಂತ ಬಂದಿರಿ. ನಿಮ್ಮಲ್ಲಿ ಕಾಡುವಂತ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಆ ದುರ್ಗಾದೇವಿ ನಂಬ್ಕೊಂಡು ನಿಮ್ಮ ಮನೆತನಕ್ಕೆ ಎಲ್ಲರಿಗೂ ಸುಖ ಕೊಡ್ಲಿ ಅಂತ ಆ ದುರ್ಗಾದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕಂತ ಹೇಳಿದ್ರ ಟಿವಿ ಮತ್ತು ಮೊಬೈಲ್, ಕಂಪ್ಯೂಟರ್ ಇವೆಲ್ಲ ಬರೋದ್ರಿಂದ ಗುಡಿ ಗುಂಡಾರದಲ್ಲಿ ಜಾತ್ರೆ ಇದ್ರು ಸಹಿತ ಬಿಸಿಲೊಳಗೆ ಎಲ್ಲಿ ಹೋಗೋದು ಬಿಡಂತೇಳಿ ಮನೇಲಿ ಕೊಂಡು ಜನನೇ ಹೆಚ್ಚದಾರೆ. ಇಂಥ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮೂರಿನ ದುರ್ಗಾದೇವಿ ಜಾತ್ರೆಗೆ ನಾವು ಹೋಗಲೇಬೇಕು ಅನ್ಕೊಂಡು ಸಂಕಲ್ಪ ಮಾಡ್ಕೊಂಡು ಇವತ್ತಿನ ದಿವಸ ದುರ್ಗಾದೇವಿ ಜಾತ್ರೆಯಲ್ಲಿ ಉಡಿ ತುಂಬಿಕೊಂಡು ನೋಡ್ರಿ ಎಂತ ನಮ್ಮ